ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಡೀ ದೇಶದಲ್ಲಿ ಸೂತಕದ ಛಾಯೆ. ಏನಾಗ್ತಿದೆ ದೇಶದಲ್ಲಿ ಒಂದು ಅರ್ಥವೇ ಆಗ್ತಿಲ್ಲ. ಹನಿಮೂನ್ಗೆ ಟ್ರಿಪ್ಗೆ ಹೋದವರು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಬಲಿಯಾಗ್ತಾರೆ. ಇಲ್ಲಿ ನೋಡಿದ್ರೆ ಲಂಡನ್ಗೆ ಹೊರಟವರು ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳು ವಿಮಾನ ದುರಂತದಲ್ಲಿ ಸಾವನ್ನಪ್ತಾ ಇದ್ದಾರೆ. ಎಲ್ರಿಗೂ ಈಗಾಗಲೇ ವಿಷಯ ಗೊತ್ತಾಗಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಬೋಯಿಂಗ್ 787 ಕ್ರ್ಯಾಶ್ ಆಗಿದೆ. ಇಂಥ ದುಃಖದ ಸಮಯದಲ್ಲಿ ಎಲ್ಲ ಮೃತ ಆತ್ಮಗಳಿಗೂ ಶಾಂತಿಯನ್ನು ಕೋರೋಣ. 250ಕ್ಕೂ ಹೆಚ್ಚು ಜನರ ಜೀವ ಹೋಗಿದೆ. ಅದರಲ್ಲಿ ಗುಜರಾತ್ನ ಮಾಜಿ ಮಂತ್ರಿಯೂ ಸೇರಿದ್ದಾರೆ. ಆಯಸ್ ಗಟ್ಟಿ ಇದ್ರೆ ಹೇಗಾದರೂ ಬದುಕ್ತಾರೆ ಅನ್ನೋದು ಎಷ್ಟು ನಿಜ ನೋಡಿ. ಅಷ್ಟೂ ಜನರಲ್ಲಿ ಒಬ್ಬ ವ್ಯಕ್ತಿ ಪವಾಡದಂತೆ ಬದುಕು ಬರ್ತಾರೆ. ಇನ್ನೊಬ್ಳು ಭೂಮಿಕಾ ಎಂಬಾಕೆ ಮನೆಯಲ್ಲಿ ಗಣಪತಿ ಪೂಜೆ ಮಾಡಿದ್ದಕ್ಕೆ ಏರ್ಪೋರ್ಟ್ಗೆ ಬರೋದಕ್ಕೆ 10 ನಿಮಿಷ ತಡವಾಯ್ತಂತೆ. ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ದಾರೆ. ಗಣೇಶನಿಂದ ಜೀವ ಉಳಿಸ್ಕೊಂಡಿದ್ದಾರೆ. ಎಂಥ ಅದ್ಭುತ ಕತೆ ನೋಡಿ. ಈಗ ನಾವು ಹೇಳೋಕೆ ಬಂದಿರೋ ವಿಷಯ ಇದಲ್ಲ ಬಿಡಿ. ಯಾಕಂದರೆ ಈ ವಿಷಯ ಎಲ್ಲ ಮಾಧ್ಯಮಗಳನ್ನು ನೀವು ನೋಡಿರ್ತೀರ. ಆದರೆ ನಾವು ಎಲ್ಲೂ ಹೇಳದ ವಿಷಯವೊಂದನ್ನು ನಿಮ್ಮ ಮುಂದೆ ಹೇಳ್ತೀವಿ. ಈ ಘಟನೆಗೆ ಸಂಬಂಧಿಸಿದ ಒಂದಷ್ಟು ವಿಚಿತ್ರ ಸತ್ಯಗಳನ್ನು ನೀವು ತಿಳಿಯಲೇಬೇಕು. ಈ ಇಡೀ ಘಟನೆ ನಿಜಕ್ಕೂ ಆಕ್ಸಿಡೆಂಟೇನಾ ಅನ್ನೋ ಅನುಮಾನ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಹುಟ್ಕೊಳ್ಳುತ್ತೆ. ಇದು ಖಂಡಿತ ಆಕ್ಸಿಡೆಂಟ್ ಅಲ್ಲ, ಇದು ಪ್ರೀ ಪ್ಲ್ಯಾನ್ ಅನ್ನೋ ಸಂಶಯ ಈಗಾಗಲೇ ತುಂಬ ಶುರುವಾಗಿದೆ. ಹಾಗಾದರೆ ಈ ವಿಮಾನವನ್ನು ಹ್ಯಾಕ್ ಮಾಡಿ ಹೊಡೆದು ಹಾಕಿದ್ರ? ಜೂನ್ 9ನೇ ತಾರೀಕಿಗೆ ಇದರ ಪ್ಲ್ಯಾನನ್ನು ಮಾಡಲಾಗಿತ್ತ? ಎಲ್ಲವನ್ನು ಕೂಡ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ವೀಕ್ಷಕರೇ, ಮೊದಲು ಒಂದು ವಿಡಿಯೋ ಇದೆ. ಆ ವಿಡಿಯೋವನ್ನು ನೋಡಿ ನಂತರ ವಿಷಯ ಹೇಳೋಕೆ ಶುರು ಮಾಡ್ತೀನಿ. ಈ ವಿಡಿಯೋ ಬೋಯಿಂಗ್ 787 ಅಹಮದಾಬಾದ್ನಿಂದ ಟೇಕ್ ಆಫ್ ಆಗ್ತಾ ಇರುವಂತಹ ವಿಡಿಯೋ ಇದು. ಯಾರೋ ಅದರ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ದೊಡ್ಡ ಸ್ಫೋಟ ಆಗುತ್ತೆ. ವಿಡಿಯೋದಲ್ಲಿ ಸೆರೆ ಕೂಡ ಆಗುತ್ತೆ. ಅದು ಕರೆಕ್ಟಾಗಿ ಇದೇ ವಿಮಾನವನ್ನು ರೆಕಾರ್ಡಿಂಗ್ ಮಾಡಿಕೊಂಡವ್ರು ಯಾರು? ಹಾಗಾದರೆ ಇದು ಕೋಇನ್ಸಿಡೆನ್ಸೇ ಆಗಿರಬಹುದು. ಸಾಮಾನ್ಯವಾಗಿ ಈ ರೀತಿಯ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಇದನ್ನು ಕೋಇನ್ಸಿಡೆನ್ಸ್ ಅಂದ್ಕೊಂಡೇ ಈ ವಿಡಿಯೋ ವಿಚಾರವನ್ನು ಇಲ್ಲಿಗೆ ಬಿಡೋಣ. ನಂತರ ಇನ್ನೊಂದು ಟ್ವೀಟ್ ಇದೆ ನೋಡಿ. ಇದು ಸಾರಾ ಆಡಮ್ಸ್ ಅನ್ನೋ ಮಹಿಳೆಯದ್ದು. 3 ದಿನದ ಹಿಂದೆ ಘಟನೆ ನಡೆಯೋದಕ್ಕೂ 3 ದಿನದ ಹಿಂದಿನ ಟ್ವೀಟ್ ಇದು. ಅಂದರೆ 12ನೇ ತಾರೀಕು ವಿಮಾನ ಅಪಘಾತ ಆಗುತ್ತೆ. 9ನೇ ತಾರೀಕು ಆಡಮ್ಸ್ ಈ ಟ್ವೀಟನ್ನು ಮಾಡ್ತಾರೆ. ಈ ಟ್ವೀಟಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಭಾರತದಲ್ಲಿ ಒಂದು ದೊಡ್ಡ ಅಟ್ಯಾಕ್ ಆಗಲಿದೆ. ಭಾರತ ಯೋಚಿಸಿಯೂ ಇರೋದಿಲ್ಲ, ಅಷ್ಟೊಂದು ದೊಡ್ಡ ದಾಳಿ ಸಂಭವಿಸಲಿದೆ. ಅಲ್ಲದೆ ಇದರ ಪ್ಲಾನಿಂಗ್ ಏನಿದೆ ಇದು ಆಫ್ಘಾನಿಸ್ತಾನದಲ್ಲಾಗುತ್ತೆ ಮತ್ತು ಅಲ್ ಖೈದಾದ ಉಗ್ರರು ಇದರಲ್ಲಿ ಶಾಮೀಲಾಗಿದ್ದಾರೆ. 2 ರಿಂದ 3 ದಿನದಲ್ಲಿ ಈ ಘಟನೆ ಸಂಭವಿಸಲಿದೆ ಅಂತಲೂ ಅವ್ರು ಹೇಳ್ತಾರೆ. ಜೊತೆಗೆ ಇದರ ಬಗ್ಗೆ ಇಡೀ ಪ್ರಪಂಚದಲ್ಲಿ ಚರ್ಚೆ ಆಗುತ್ತೆ ಅಂತಲೂ ಬರೆದುಕೊಳ್ತಾರೆ. ಸಾರಾ ಆಡಮ್ಸ್ ಯಾರು ಗೊತ್ತಾ? ಈಕೆಯನ್ನ ಬಹಳಷ್ಟು ಜನ FBI ಲೇಡಿ ಅಂತಲೇ ಕರೀತಾರೆ. ಅಂದರೆ CIA ಮತ್ತು FBI ಜೊತೆ ನಿರಂತರ ಸಂಪರ್ಕದಲ್ಲಿ ಇವರಿದ್ದಾರೆ. CIAಗಾಗಿ ಕೆಲಸ ಕೂಡ ಮಾಡಿದ್ದಾರೆ. ಏಷ್ಯಾದಲ್ಲಿ ಅವರ ನ್ಯೂಸ್ ಪ್ರೆಡಿಕ್ಷನ್ ಏನಿದೆ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅವ್ರು ಹೇಳಿದ್ದು ಸಾಕಷ್ಟು ನಿಜ ಕೂಡ ಆಗುತ್ತೆ. ಇವ್ರು ಹೇಳ್ತಾರೆ, ಆಫ್ಘಾನಿಸ್ತಾನದಲ್ಲಿ ಮೀಟಿಂಗ್ಸ್ ನಡೆದಿದೆ. ಅಲ್ ಖೈದಾ ಉಗ್ರರು ಹಾಗೂ ಪಾಕ್ನವರು ಕೂಡ ಅದರಲ್ಲಿದ್ದರು. ಅದರಲ್ಲಿ ಭಾರತದ ಮೇಲೆ ಒಂದು ದೊಡ್ಡ ಆಪರೇಷನ್ನ ಪ್ಲಾನಿಂಗ್ ಮಾಡಲಾಗಿದೆ ಅಂತ. ನಮಗೆ ಈ 2 ಟ್ವೀಟ್ಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ. ಈ ಆ್ಯಂಗಲ್ನಿಂದಲೂ ದುರಂತದ ವಿಚಾರಣೆ ಆಗಲೇಬೇಕು. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇದಲ್ಲದೆ ಇನ್ನೊಂದು ದೊಡ್ಡ ನ್ಯೂಸ್ ಕೂಡ ಇದೆ. ವೈರ್ಡ್ನಲ್ಲಿ ಒಂದು ಆರ್ಟಿಕಲ್ ಪ್ರಕಟವಾಗುತ್ತೆ ಆಗಸ್ಟ್ 7, 2019ರಲ್ಲಿ. ಅಂದರೆ ಇವತ್ತಿಗಿಂತ 5 ರಿಂದ 6 ವರ್ಷಗಳ ಹಿಂದೆ. ರೂಬೆನ್ ಸೈಂಟಾ ಮಾರ್ಟಾ ಸೈಬರ್ ಸೆಕ್ಯುರಿಟಿಯ ಎಕ್ಸ್ಪರ್ಟ್ ಅವರು. ಇವರು ಏನನ್ನು ವಾದಿಸ್ತಾರೆ ಅಂದರೆ, ಜರ್ಮನಿಯಲ್ಲೇ ಕುಳಿತುಕೊಂಡು ಹೇಳ್ತಾರೆ ಇವರು, ಈ ಬೋಯಿಂಗ್ 787 ಏನಿದೆ ಈ ವಿಮಾನವನ್ನು, ಈ ಪ್ಯಾಸೆಂಜರ್ ವಿಮಾನವನ್ನು ಸೈಬರ್ ಹ್ಯಾಕಿಂಗ್ನಿಂದ ಹಾಳು ಮಾಡಬಹುದು ಅಂತ.
ಅಂದರೆ ಒಬ್ಬ ಮನುಷ್ಯ ಎಲ್ಲೋ ಕೂತ್ಕೊಂಡು ಬೋಯಿಂಗ್ 787ನ ಸಿಸ್ಟಮ್ ಹ್ಯಾಕ್ ಮಾಡಿ ಆ ಪ್ಲೇನ್ನಲ್ಲಿ ಸಮಸ್ಯೆಯನ್ನು ಮಾಡಬಹುದು. ಅದರಿಂದ ಇಂಥ ದುರಂತಗಳನ್ನು ಸಂಭವಿಸೋ ಹಾಗೆ ಮಾಡಬಹುದು. ಅವರಿನ್ನೂ ಸ್ಪಷ್ಟವಾಗಿ ಹೇಳ್ತಾರೆ, ಇದನ್ನು ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಟೈಮಲ್ಲಿ ಆರಾಮಾಗಿ ಸೈಬರ್ ಹ್ಯಾಕಿಂಗ್ ಮೂಲಕ ಹ್ಯಾಕ್ ಮಾಡಬಹುದು ಅಂತ. ಹಾಗಾದರೆ ಈ ದುರ್ಘಟನೆಯನ್ನು ಯಾರೋ ಮಾಡಿಸಿದ್ದ? ಹಾಗಾದರೆ ಈಗ ಮೊದಲ ವಿಡಿಯೋಗೆ ಬರೋಣ. ಒಬ್ಬ ಮನುಷ್ಯ ಹೇಗೆ ಟೇಕ್ ಆಫ್ನ ಪೂರ್ತಿ ವಿಡಿಯೋ ಮಾಡ್ತಾ ಇದ್ದಾನೆ. ಇವರೆಲ್ಲ ಹಾಗಾದರೆ ಒಂದೇ ಗ್ಯಾಂಗ್ನ ಸದಸ್ಯರಾಗಿದ್ರಾ? ಇದೆಲ್ಲದ್ರ ಬಗ್ಗೆ ತುಂಬ ಸೀರಿಯಸ್ ಆದಂತಹ ತನಿಖೆ ನಡೆಯಬೇಕು. ಯಾಕಂದರೆ ಪ್ರಪಂಚದಲ್ಲಿ ಈ ಟೈಮಲ್ಲಿ ತುಂಬ ವಿಷಯಗಳು ನಡೀತಾ ಇದೆ. ಪಾಕಿಸ್ತಾನ ಮತ್ತು ಅಮೇರಿಕ ಭಾರತದ ವಿರುದ್ಧ ತುಂಬ ಷಡ್ಯಂತ್ರಗಳನ್ನು ನಡೆಸ್ತಾ ಇದೆ. ಇಂಥ ಟೈಮಲ್ಲಿ ಏನು ಬೇಕಾದರೂ ನಡಿಬಹುದು. ಇದರಲ್ಲಿ ಏನಾದರೂ ಪಾಕಿಸ್ತಾನ ಅಥವಾ ಅವರ ಏಜೆನ್ಸಿ ಶಾಮೀಲು ಆಗಿದ್ದೇ ಆದರೆ ಇಂತಹ ಆಪರೇಷನ್ಗಳಲ್ಲಿ ತನಿಖೆ ಖಂಡಿತ ಆಗಬೇಕಾಗುತ್ತೆ. ಅವರ ಇನ್ವಾಲ್ವ್ಮೆಂಟ್ ಏನಾದರೂ ಕಂಡು ಬಂದರೆ ಹಾಗೆ ತಕ್ಕ ಶಾಸ್ತಿ ಕೂಡ ಮಾಡಲೇಬೇಕು. ಇಂಥ ಅಕಸ್ಮಾತ್ ಇದೇನಾದರೂ ಉಗ್ರರ ದಾಳಿಯೇ ಆಗಿದ್ದರೆ ಭಾರತದಲ್ಲಿ ಇದುವರೆಗೂ ನಡೆದ ಮುಂಬೈ ದಾಳಿಯ ನಂತರ ಅತೀ ದೊಡ್ಡ ಉಗ್ರ ದಾಳಿ ಆಗುತ್ತೆ. ಆಫ್ಘಾನಿಸ್ತಾನದಲ್ಲಿ ಕುಳಿತು ಪಾಕಿಸ್ತಾನದ ಉಗ್ರರು ಈ ಪಿತೂರಿ ಮಾಡಿದ್ದೇ ಆದಲ್ಲಿ ಆಗ ಇದು ಇನ್ನೂ ಗಂಭೀರವಾದ ವಿಷಯ ಖಂಡಿತ ಆಗುತ್ತೆ. CIA ಏನಾದರೂ ಮೊದಲೇ ಇದ್ರ ಬಗ್ಗೆ ಮಾಹಿತಿ ಇದ್ದಿದ್ರೆ ಆಗ ಅಮೇರಿಕ ಈ ವಿಷಯವಾಗಿ ಉತ್ತರ ಕೊಡಲೇಬೇಕಾಗುತ್ತೆ. ಅಮೇರಿಕಾದ ಗುಪ್ತಚರ ಇಲಾಖೆಗೆ ಈ ಮಾಹಿತಿ ಇತ್ತ? ಅವರು ಭಾರತೀಯ ಗುಪ್ತಚರ ಇಲಾಖೆಗೆ ಶೇರ್ ಮಾಡ್ಕೊಂಡಿದ್ರಾ ಇಲ್ಲ ಸುಮ್ಮನಾಗ್ಬಿಟ್ರಾ? ಎಲ್ಲ ಕೂಡ ಬಯಲಾಗಬೇಕು. ಅಷ್ಟೇ ಅಲ್ಲ, ಇದೇನಾದರೂ ಅಮೇರಿಕ ಹಾಗೂ ಪಾಕಿಸ್ತಾನದ ಜಂಟಿ ಆಪರೇಷನ್ ಆಗಿತ್ತಾ ಅನ್ನೋದು ಕೂಡ ತಿಳಿದುಕೊಳ್ಬೇಕಾಗುತ್ತೆ. ಯಾಕಂದರೆ ಪಾಕ್ನ ನೂರ್ಖಾನ್ ಏರ್ ಬೇಸ್ ಬಗ್ಗೆ ತರತರಹದ ಕಥೆಗಳು ಬರ್ತಾ ಇದೆ. ಪಾಕ್ನ ನೂರ್ಖಾನ್ ಏರ್ ಬೇಸ್ನಲ್ಲಿ ಅಮೇರಿಕ ನ್ಯೂಕ್ಲಿಯರ್ನ ಅಸೆಟ್ ಇಟ್ಟಿದ್ರು. ಭಾರತ ಅದರ ಮೇಲೆ ದಾಳಿ ಮಾಡ್ತು. ಅಮೇರಿಕದ ಅಸೆಟ್ಸ್ ಏನಿದೆ ಅದೆಲ್ಲವೂ ನಾಶ ಆಗೋಯ್ತು. ಅದಾದ ನಂತರ ಅಮೇರಿಕ, ಟ್ರಂಪ್ ಮತ್ತು ಆಸಿಮ್ ಮುನೀರ್ ತುಂಬ ಕ್ಲೋಸ್ ಆಗಿಬಿಟ್ರು ಅಂತೂ ಹೇಳಲಾಗುತ್ತೆ. ಇದೆಲ್ಲವನ್ನ ಇಟ್ಕೊಂಡು ಭಾರತದ ಮೇಲೆ ಪ್ರತೀಕಾರಕ್ಕಾಗಿ ಏನಾದರೂ ಈ ಪ್ಲಾನ್ ಅನ್ನ ಮಾಡಿದ್ರ? ಸೈಬರ್ ಹ್ಯಾಕಿಂಗ್ ಮೂಲಕ ಈ ರೀತಿಯ ಘಟನೆ ಸಾಧ್ಯವಾ? ವೀಕ್ಷಕರೇ, ಒಂದು ವಿಷಯ ನೆನಪಿರಲಿ, ಇದೇನಾದರೂ ಪಾಕ್ ಮತ್ತು ಅಮೇರಿಕಾದ ಪ್ಲಾನ್ ಅಂತ ಗೊತ್ತಾದರೆ ಮುಂದೆ ಸೌತ್ ಏಷ್ಯಾದ ರಾಜನೀತಿ ಪರ್ಮನೆಂಟಾಗಿ ಬದಲಾಗ್ಬಿಡುತ್ತೆ. ಇದಂತೂ ಸತ್ಯ. ಕೊನೆಯದಾಗಿ ಆ ಮೃತರ ಆತ್ಮಕ್ಕೆ ಶಾಂತಿಯನ್ನು ಮತ್ತೊಮ್ಮೆ ಕೋರ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮಗೂ ಇದರ ಹಿಂದೆ ಬೇರೆ ಯಾರ್ದೋ ಕೈವಾಡ ಇದೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.